Welcome back, students. We are going to work out numerical problems on IND AS 23 or IAS 23 relating to borrowing cost. So, one type of problem which you might come across in your examinations is calculation of total borrowing cost that should be capitalized. ಎಷ್ಟು ಬಾರೋಯಿಂಗ್ ಕಾಸ್ಟನ್ನು ನಾವು ಕ್ಯಾಪಿಟಲೈಸ್ ಮಾಡಬೇಕು, ಎಷ್ಟು ಬಾರೋಯಿಂಗ್ ಕಾಸ್ಟನ್ನು ನಾವು ಕ್ಯಾಪಿಟಲೈಸ್ ಮಾಡಬೇಕು ಅನ್ನೋದನ್ನು ನಿಮಗೆ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದು ದೇರ್ ಈಸ್ ಎ ಸಿಂಪಲ್ ಫಾರ್ಮ್ಯಾಟ್. ಯಾವ್ಯಾವ ಐಟಮ್ಸನ್ನು ನಾವು ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಅನ್ನೋದು ನೋಡ್ಕೊಂಬಿಟ್ರೆ ಸಾಕಾಗತ್ತೆ. Let us see. Number 1, interest on bank. Interest on bank overdraft. ಬ್ಯಾಂಕ್ ಓವರ್ಡ್ರಾಫ್ಟ್ಸ್ ಏನಾದ್ರು ತೊಗೊಂಡಿದ್ರೆ ನಾವು ಆ ಒಂದು ಬ್ಯಾಂಕ್ ಓವರ್ಡ್ರಾಫ್ಟ್ಸ್ ಮೇಲೆ ಆಗಿರುವಂತಹ ಇಂಟ್ರೆಸ್ಟನ್ನು ನಾವು ಆ್ಯಡ್ ಮಾಡ್ಕೊಳ್ತೀವಿ. ಸೊ ಮೊದಲನೇ ಐಟಮು ಬಾರೋಯಿಂಗ್ ಕಾಸ್ಟಲ್ಲಿ ಬರುವಂಥದ್ದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ಡ್ರಾಫ್ಟ್. ಆಮೇಲೆ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್. Short term and long term borrowings. It can be a short term loan or a long term loan. Then amortization of premium or discount on loans. You know, sometimes when you take a loan, like most probably it happens in the case of debentures ಅನ್ನು ನಾವು ಇಶ್ಯೂ ಮಾಡಿ ಲೋನ್ಸನ್ನು ತಗೊಂಡಾಗ ಏನಾಗುತ್ತೆ, ಡಿಬೆಂಚರ್ಸನ್ನು ನಾವು ಡಿಸ್ಕೌಂಟ್ಗೆ ಇಶ್ಯೂ ಮಾಡಿರ್ತೀವಿ. ಲೆಟ್ ಅಸ್ ಸೇ 10 rupees ಇಸ್ ದ ಫೇಸ್ ವ್ಯಾಲ್ಯೂ ಆಫ್ ಎ ಡಿಬೆಂಚರ್. ನಾವು ಅದನ್ನು 9 rupeesಗೆ ಇಶ್ಯೂ ಮಾಡಿರ್ತೀವಿ. ಬಟ್ ರೀಪೇಮೆಂಟ್ ಮಾಡಬೇಕಾದ್ರೆ ಫೇಸ್ ವ್ಯಾಲ್ಯೂ ರೀಪೇಮೆಂಟ್ ಮಾಡ್ತೀವಲ್ಲ. ಸೊ ನಮಗೆ ಬಂದಿರೋವಂಥದ್ದು ಲೋನು 9 ರೂಪಾಯಿ ಅಷ್ಟೇ, ಬಟ್ ಪೇಮೆಂಟ್ ಮಾಡಬೇಕಾದ್ರೆ ಫುಲ್ ಪೇಮೆಂಟ್ ಮಾಡ್ತೀವಿ. ಅದು ನಮಗೆ ಲಾಸ್ ಆಗುತ್ತೆ. ಅದನ್ನು ಕೂಡ ನಾವು ಬಾರೋಯಿಂಗ್ ಕಾಸ್ಟ್ ಅಂತ ಹೇಳಿ IAS 23ಯಲ್ಲಿ ಆ್ಯಡ್ ಮಾಡ್ಕೋಬೋದು. ಡಿಸ್ಕೌಂಟ್ಸ್ ಬಗ್ಗೆ ಹೇಳಿದೆ. ಅಮಾರ್ಟೈಸೇಷನ್ ಆಫ್ ಪ್ರೀಮಿಯಮ್. ಅಗೈನ್ ಪ್ರೀಮಿಯಮ್ ನಿಮಗೆ ಲೆಟ್ ಅಸ್ ಸೇ ವಿ ಹ್ಯಾವ್ ಇಶ್ಯೂಡ್ ಡಿಬೆಂಚರ್ಸ್ ಅಟ್ ಪಾರ್. ಫೇಸ್ ವ್ಯಾಲ್ಯೂಗೆ ಡಿಬೆಂಚರ್ಸನ್ನು ಇಶ್ಯೂ ಮಾಡಿದ್ದೀವಿ. ಆನ್ ಎ ಕಂಡೀಷನ್ ದಟ್ ವಾಪಸ್ ಕೊಡುವಾಗ ಪ್ರೀಮಿಯಮ್ ಜೊತೆಗೆ ಸೇರಿಸಿ ಕೊಡ್ತೀವಿ. ಅಂದರೆ 10 rupees ಈಸ್ ದ ಫೇಸ್ ವ್ಯಾಲ್ಯೂ ಆಫ್ ದ ಡಿಬೆಂಚರ್. ಇವತ್ತು ನಾವೊಂದು 5 years 10 years ಆದಮೇಲೆ ನಿಮಗೆ ರಿಡೀಮ್ ಮಾಡಬೇಕಾದ್ರೆ ರಿಡೀಮ್ ಮಾಡ್ತೀವಿ ವಿತ್ ಪ್ರೀಮಿಯಮ್. ಸೊ ಪ್ರೀಮಿಯಮ್ ಜೊತೆ ಒಂದು 2 rupees ಪ್ರೀಮಿಯಮ್ ಸೇರಿಸಿ ನಿಮಗೆ 12 rupees ಕೊಡ್ತೀವಿ ಒಂದು ಡಿಬೆಂಚರ್ಗೆ ಅಂತ ನಾವು ಏನಾದ್ರು ಕಂಡೀಷನಲ್ಲಿ ತೊಗೊಂಡಿದ್ದರೆ that 2 rupees will become a loss for us. That should be treated as borrowing cost. And ಈ ಸೆಕೆಂಡ್ ಪಾಯಿಂಟನ್ನು ಒಂದು ಸ್ವಲ್ಪ ವೆರಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು. ಅಮಾರ್ಟೈಸೇಷನ್ ಆಫ್ ಪ್ರೀಮಿಯಮ್ ಆರ್ ಡಿಸ್ಕೌಂಟ್ ಆನ್ ಲೋನ್ಸ್ ಇದೆಯಲ್ಲ, ಇದನ್ನು ದಿಸ್ ಶುಡ್ ಬಿ ಸ್ಪ್ರೆಡ್ ಓವರ್ ದಿ ಲೈಫ್ ಆಫ್ ದಿ ಲೋನ್. Let us say for example we have issued around 10 lakhs rupees worth of debentures. 10 lakhs rupees worth of debentures ಅನ್ನು ಇಶ್ಯೂ ಮಾಡಿದ್ದೀವಿ. ರೀಪೇಯಬಲ್ ಆಫ್ಟರ್ 10 years. 10 years ಆದಮೇಲೆ ನಾವು ಅದನ್ನು ರೀಪೇ ಮಾಡ್ತೀವಿ ಅನ್ನೋ ಕಂಡೀಷನಲ್ಲಿ ನಾವು ಡಿಬೆಂಚರ್ಸನ್ನು ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಆ ಪ್ರೀಮಿಯಮ್ ಇದೆಯಲ್ಲ, 10 years ಆದಮೇಲೆ ನಾವು ಕೊಡಬೇಕಾಗಿರೋ ಪ್ರೀಮಿಯಮ್ ಏನಿರುತ್ತೆ, ಲೆಟ್ ಅಸ್ ಸೇ 10% 5%, ಅದರ ಟೋಟಲ್ ಅಮೌಂಟ್ ಆಫ್ ಪ್ರೀಮಿಯಮನ್ನು ನಾವು ಒಂದೇ ವರ್ಷದಲ್ಲಿ ಬಾರೋಯಿಂಗ್ ಕಾಸ್ಟ್ ಅಂತ ಹೇಳಿ ತೋರಿಸೋದಿಲ್ಲ. ಅದನ್ನು ಅಮಾರ್ಟೈಸ್ ಮಾಡ್ತಾ ಹೋಗ್ತೀವಿ. ಅಮಾರ್ಟೈಸ್ ಮಾಡ್ತೀವಿ ಅಂತಂದರೆ ಪ್ರತಿ ವರ್ಷಕ್ಕೆ ಇಷ್ಟು ಅಂತ ಹೇಳಿ ಅಮಾರ್ಟೈಸ್ ಮಾಡ್ಕೊಂಡು ಹೋಗ್ತೀವಿ ನಾವು. ಎಂಟೈರ್ ಲೈಫ್ ಆಫ್ ದಿ ಅಸೆಟ್ಟಿಗೆ ಅದನ್ನು ನಾವು ಅಮಾರ್ಟೈಸ್ ಮಾಡ್ತೀವಿ. ಅಂದರೆ ಶೇರ್ ಮಾಡ್ತಾ ಹೋಗ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಈಗ 1 lakh rupees ಬಂತು ನಿಮಗೆ ಅಂತ ಅಂದ್ಕೊಳ್ಳಿ. ಆ ಒಂದು 1 lakh rupeesನ್ನು ನಾವು ಒಂದೇ ವರ್ಷದಲ್ಲಿ ತಗೊಳ್ಳೋದಿಲ್ಲ. ಲೈಫ್ ಆಫ್ ದಿ ಅಸೆಟ್ ಇದೆಯಲ್ಲ, ಲೈಫ್ ಆಫ್ ದಿ ಲೋನ್ ಇದೆಯಲ್ಲ, ಆ 10 yearsಗೆ ಡಿವೈಡೆಡ್ ಬೈ 10 ಮಾಡ್ಕೊಂಡು ವರ್ಷಕ್ಕೆ 10,000 ಅಂತ ಹೇಳಿ ತೊಗೊಂಡು ಹೋಗ್ತೀವಿ. ಅದನ್ನೇ ನಾವು ಅಮಾರ್ಟೈಸೇಷನ್ ಆಫ್ ಪ್ರೀಮಿಯಮ್ ಅಂತ ಹೇಳಿ ಕರಿತೀವಿ. ದೆನ್ ಅಮಾರ್ಟೈಸೇಷನ್ ಆಫ್ ಆನ್ಸಿಲರಿ ಕಾಸ್ಟ್ಸ್ ಇನ್ ದ ಅರೇಂಜ್ಮೆಂಟ್ ಆಫ್ ಲೋನ್ಸ್. ಸೊ ವೆನ್ ಯು ಆರ್ ಟೇಕಿಂಗ್ ಲೋನ್ಸ್ ಫ್ರಮ್ ಎ ಬ್ಯಾಂಕ್ ಆರ್ ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಯು ಹ್ಯಾವ್ ಟು ಸ್ಪೆಂಡ್ ಸಮ್ ಮನಿ. ಲೀಗಲ್ ಎಕ್ಸ್ಪೆನ್ಸಸ್ಸು, ಕನ್ಸಲ್ಟೆನ್ಸಿ ಫೀಸು, ಪ್ರಿಪ್ರೇಷನ್ ಆಫ್ ಪ್ರಾಜೆಕ್ಟ್ ವರ್ಕು ಅಥವಾ ಕಮಿಷನ್ ಆನ್ ಲೋನು ಸಮಥಿಂಗ್. ಇದು ಲೋನ್ ತಗೊಳ್ಳೋದಕ್ಕಾಗುವಂತಹ ಖರ್ಚು. ಈಗ ನೀವು ಬ್ಯಾಂಕಲ್ಲಿ ಹೋಗಿ ಒಂದು ಲೋನ್ ತೊಗೊಂಡ್ರೂ ಕೂಡ ಅದರಲ್ಲಿ 0.1% 2% ಎಷ್ಟು ನಿಮಗೆ ಪ್ರೊಸೆಸಿಂಗ್ ಕಾಸ್ಟ್ ಅಂತ ಹೇಳಿ ಕೊಡ್ತಾರೆ.
ಸೊ ಅದು ಕೂಡ ಲೋನ್ ತಗೊಳ್ಳೋಕ್ಕೆ ಆಗುವಂತಹ ಖರ್ಚು, ಅದನ್ನು ಕೂಡ ಬಾರೋಯಿಂಗ್ ಕಾಸ್ಟಲ್ಲಿ ನಾವು ತೋರಿಸ್ಬೋದು ಅಂತ ಹೇಳ್ತಾರೆ. ದೆನ್ ಫೈನಾನ್ಸ್ ಚಾರ್ಜಸ್ ವಿಚ್ ಆರ್ ಪಾರ್ಟ್ ಆಫ್ ಫೈನಾನ್ಸ್ ಲೀಸ್ಗೆ ಏನಾದರೂ ನಾವು ಅಸೆಟ್ಸನ್ನು ತೊಗೊಂಡಿದ್ರೆ ಅದನ್ನು ಕೂಡ ಬಾರೋಯಿಂಗ್ ಕಾಸ್ಟ್ ಅಂತಲೇ ಹೇಳಿ ಮಾಡ್ಕೋಬೋದು. ದೆನ್ ಫೈನಲಿ ಎಕ್ಸ್ಚೇಂಜ್ ರೇಟ್ ಡಿಫರೆನ್ಸಸ್ಸನ್ನು ನಾನು ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಟ್ ಇನ್ ಮೈ ಪ್ರೀವಿಯಸ್ ವಿಡಿಯೋ. ವೇರ್ ಎನ್ ಎಂಟಿಟಿ ಟೇಕ್ಸ್ ಎ ಲೋನ್ ಫ್ರಮ್ ಎ ಫಾರಿನ್ ಕಂಟ್ರಿ, ಒಂದು ಫಾರಿನ್ ಕಂಟ್ರಿಯಲ್ಲಿ ಲೋನ್ ತಗೊಂಡು ಆ ಒಂದು ತೀರಿಸಬೇಕಾದ್ರೆ ಎಕ್ಸ್ಚೇಂಜ್ ರೇಟ್ ಡಿಫರೆನ್ಸ್ ಬಂದಾಗಿ ಲಾಸ್ ಬಂದಿದ್ದರೆ ಅದನ್ನು ಯಾವ ರೀತಿ ನಾವು ಬಾರೋಯಿಂಗ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ, ದಟ್ ಶುಡ್ ಆಲ್ಸೋ ಬಿ ಟೇಕನ್. ಸೊ ಇಲ್ಲಿವರೆಗೂ ನಾನು ಹೇಳದಂಥ ಈ 5 ಐಟಮ್ಸು ಕೂಡ ಇದನ್ನು ನಾವು ಆ್ಯಡ್ ಮಾಡ್ತೀವಿ. ಇವೆಲ್ಲ ಕೂಡ ನಮಗೆ ಬಾರೋಯಿಂಗ್ ಕಾಸ್ಟ್ಗೆ ಟೋಟಲ್ ಆಗುವಂಥ ಐಟಮ್. ಇಲ್ಲಿ ಒಂದು ಐಟಮನ್ನು ನಾವಿಲ್ಲಿ ಲೆಸ್ ಮಾಡ್ತೀವಿ, ದಟ್ ಈಸ್ ಟೆಂಪರರಿ ಅರ್ನಿಂಗ್ಸ್ ಬೈ ಯೂಸಿಂಗ್ ದಿ ಲೋನ್ ಅಮೌಂಟ್. ನಾನು ನಿಮಗೆ ಲಾಸ್ಟ್ ಸಿಸೇಷನ್ನು ಸಸ್ಪೆನ್ಷನಲ್ಲಿ ಕ್ಯಾಪಿಟಲೈಸೇಷನ್ ಪ್ರೋಸೆಸ್ ಮಾಡುವಾಗ ಹೇಳ್ತಾ ಇದ್ದೆ, ಯಾವಾಗ ಕ್ವಾಲಿಫೈಯಿಂಗ್ ಅಸೆಟ್ಟಿನ ಕೆಲಸ ನಡೀತಾ ಇಲ್ವೋ ಆ ಒಂದು ದಿನಗಳಿಗೆ ಇಂಟ್ರೆಸ್ಟನ್ನು ನಾವು ಬಾರೋಯಿಂಗ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಸೊ ಲೆಟ್ ಅಸ್ ಸೇ ಫಾರ್ ಒಂದು ಹ್ಯೂಜ್ ಅಸೆಟ್ಟನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ, ಮಧ್ಯದಲ್ಲಿ ಒಂದು ಟೆಂಪರರಿ ರೀಸನಿಂದ ಒಂದು 3 ತಿಂಗಳಿಗೆ ಆ ಒಂದು ಕೆಲಸ ನಿಂತು ಹೋಗ್ಬಿಡುತ್ತೆ. ಸೊ ಕ್ವಾಲಿಫೈಯಿಂಗ್ ಅಸೆಟ್ಟಿನ ಮೇಲೆ ಈಗ ಕೆಲಸ ನಡೀತಾ ಇಲ್ಲ. ಸೊ ನಾವು ಅದಕ್ಕೋಸ್ಕರ ತಗೊಂಡಿರುವಂತಹ ಲೋನ್ ಬ್ಯಾಂಕಲ್ಲಿ ಹಾಗೇ ಇದೆ, ಆ ಅಮೌಂಟ್ ನಮ್ಮ ಹತ್ರ ಇದೆ. ಸೊ ಕೆಲಸ ನಡೀತಾ ಇಲ್ಲ ಅಂತಂದರೆ ಅಮೌಂಟ್ ಈಸ್ ನಾಟ್ ಯೂಸ್ಡ್, ವಿ ಕ್ಯಾನ್ ಇನ್ವೆಸ್ಟ್ ದಟ್ ಮನಿ ಐದರ್ ಇನ್ ಶೇರ್ ಮಾರ್ಕೆಟ್ ಆರ್ ಇನ್ ಫಿಕ್ಸೆಡ್ ಡೆಪಾಸಿಟ್ಸ್ ಆರ್ ಲೆಂಡಿಂಗ್ ಟು ಸಮ್ಮನ್ ಆರ್ ವಾಟ್ ಎವರ್. ಯಾವುದೋ ಒಂದು ಪರ್ಪಸ್ಗೆ ನಾವೊಂದು ಆ ಲೋನ್ ಅಮೌಂಟನ್ನು ಉಪಯೋಗಿಸ್ಕೊಂಡು ಅದರಿಂದ ಏನಾದರೂ ಒಂಚೂರು ಅರ್ನಿಂಗ್ಸ್ ಮಾಡಿಕೊಂಡಿದ್ರೆ, ಅರ್ನಿಂಗ್ಸ್ ಫ್ರಮ್ ಟೆಂಪರರಿ ಇನ್ವೆಸ್ಟ್ಮೆಂಟ್ ಆಫ್ ದ ಲೋನ್ಸ್, that should be subtracted from the borrowing cost. ಇದು ನಮ್ಮ ಫಾರ್ಮ್ಯಾಟು. Now let us proceed to take a small problem and solve it. See, we have a problem here. Calculate the borrowing cost in case of P Limited, a distillery unit. ಅದರಲ್ಲಿ ಸುಮಾರು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. 6 crores arranged by 10% ಡಿಬೆಂಚರ್ಸ್ ರೀಪೇಯಬಲ್ ಆಫ್ಟರ್ 8 years. 6 ಕೋಟಿ ರೂಪಾಯಿಯಷ್ಟು ಲೋನ್ ತಗೊಂಡಿದ್ದಾರೆ ಡಿಬೆಂಚರ್ಸ್. ಎಷ್ಟು ಪರ್ಸೆಂಟ್ ಡಿಬೆಂಚರ್ಸು? 10% ಡಿಬೆಂಚರ್ಸ್. 10% ಡಿಬೆಂಚರ್ಸ್ ಲೆಕ್ಕದಲ್ಲಿ 6 ಕೋಟಿ ರೂಪಾಯಿಯಷ್ಟು ದುಡ್ಡು ತಗೊಂಡಿದ್ದಾರೆ. ಆ್ಯಂಡ್ ರೀಪೇಯಬಲ್ ಆಫ್ಟರ್ 8 years, ಅದನ್ನು ವಾಪಸ್ ಕೊಡೋದು ಯಾವಾಗ ಅವರು? 8 years. 8 years ಇಸ್ ದ ಲೈಫ್ ಆಫ್ ದಟ್ ಲೋನ್. ವಾಟ್ ಈಸ್ ದ ಅಮೌಂಟ್ ಟೇಕನ್? 6 crores. ಪರ್ಸಂಟೇಜು 10%. What is the type of loan? That is debentures. Life of the loan is 8 years. So ಇದು ಒಂದು ಲೋನ್ ಆಯಿತು. ದೆನ್ 2 crores by 8 years ಲೋನ್, ಇನ್ನೊಂದು ಅಡಿಷ್ನಲ್ 2 crores. ಇದು ಫಸ್ಟು 6 crores ಡಿಬೆಂಚರ್ಸು ಮುಗೀತು. ಇನ್ನೊಂದು ಲೋನ್ ತೊಗೊಂಡಿದ್ದಾರೆ 2 crores. ಅದು ಎಷ್ಟಪ್ಪ ಅಂದರೆ 8 yearsಗೋಸ್ಕರ ತೊಗೊಂಡಿದ್ದಾರೆ ಅದನ್ನು ಕೂಡ. ದಟ್ ಈಸ್ ದ ಫಾರ್ಮ್ ಆಫ್ ಲೋನ್ ಟೇಕನ್ ಫ್ರಮ್ IFCI, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಒಂದು 2 ಕೋಟಿ ರೂಪಾಯಿಯಷ್ಟು ಲೋನ್ ತೊಗೊಂಡಿದ್ದಾರೆ 8 ವರ್ಷಕ್ಕೋಸ್ಕರ, ಅದು ಎರಡನೇದು. ಆ್ಯಂಡ್ 2 crores ಫ್ರಮ್ ಓವರ್ ಡ್ರಾಫ್ಟ್. 2 crores ಫ್ರಮ್ ಓವರ್ ಡ್ರಾಫ್ಟ್, ಬ್ಯಾಂಕ್ ಓವರ್ ಡ್ರಾಫ್ಟ್. ಎಲ್ಲಿ? ಕೆನರಾ ಬ್ಯಾಂಕಿಂದ ಓವರ್ ಡ್ರಾಫ್ಟನ್ನು ತೊಗೊಂಡಿದ್ದಾರೆ 2 crores. ಆಮೇಲೆ ದ IFCI ಇಂಟ್ರೆಸ್ಟ್ ಈಸ್ 9%. ಇಲ್ಲಿ 2 crores ತೊಗೊಂಡಿದ್ದಾರಲ್ಲ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ, ಅದರ ಮೇಲಿನ ಇಂಟ್ರೆಸ್ಟು 9% ಪರ್ ಆ್ಯನಮ್. ಆ್ಯಂಡ್ OD ಮೇಲೆ 13% ಪರ್ ಆ್ಯನಮ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಕೆನರಾ ಬ್ಯಾಂಕಲ್ಲಿ ತೊಗೊಂಡಿದ್ದಾರೆ ನೋಡಿ. ಸೊ ಅದರ ಮೇಲೆ ಇಂಟ್ರೆಸ್ಟು 13%. ಸೊ ವಿ ಹ್ಯಾವ್ 3 ಡಿಫ್ರೆಂಟ್ ಲೋನ್ಸ್ ಆ್ಯಂಡ್ 3 ಡಿಫ್ರೆಂಟ್ ಇಂಟ್ರೆಸ್ಟ್ಸು. ಮೊದಲನೇದು 6 crore ರೂಪೀಸು ಡಿಬೆಂಚರ್ಸು, ಅದರ ರೇಟ್ ಆಫ್ ಇಂಟ್ರೆಸ್ಟು 10%. ಎರಡನೇ ಲೋನ್ ಬಂದ್ಬಿಟ್ಟು 2 crores, ಅದರ ರೇಟ್ ಆಫ್ ಇಂಟ್ರೆಸ್ಟು ಇಫ್ಕಿಯಲ್ಲಿ ತೊಗೊಂಡಿರೋದು 9%. ಮೂರನೇದು ಕೆನರಾ ಬ್ಯಾಂಕಲ್ಲಿ ತೊಗೊಂಡಿರೋ ಲೋನು 2 crores, ಅದ್ರ ಮೇಲೆ ಇಂಟ್ರೆಸ್ಟು 13%. ಸೊ ಟೋಟಲಿ 6 + 2 10 crores ಆಫ್ ಲೋನ್ ಅವರು ತಗೊಂಡಿದ್ದಾರೆ. ನೆಕ್ಸ್ಟ್ ಪ್ರೊಸೀಡ್ ವಿತ್ ದ ಅದರ್ ಥಿಂಗ್ಸ್ ಗಿವನ್ ಹಿಯರ್. ದ ಕಾಸ್ಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸ್ ಈಸ್ ₹20 lakhs. ಕಾಸ್ಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸನ್ನು ಇಶ್ಯೂ ಮಾಡೋದಕ್ಕೆ ಆಗಿರುವಂತಹ ಖರ್ಚು, ಅದು ಕೂಡ ನಮಗೆ ಬಾರೋಯಿಂಗ್ ಕಾಸ್ಟಲ್ಲೇ ಸೇರಿಸ್ಕೋಬೇಕು. ದೆನ್ ಸರ್ವೀಸ್ ಚಾರ್ಜ್ ಫಾರ್ ಇಫ್ಕಿ ಲೋನ್ಗೆ ಸರ್ವೀಸ್ ಚಾರ್ಜ್, ಲೋನ್ಗೆ ಸರ್ವೀಸ್ ಚಾರ್ಜನ್ನು ಕಲೆಕ್ಟ್ ಮಾಡ್ತಾರೆ ಬ್ಯಾಂಕು.
ಅದನ್ನು ಕೂಡ ಬಾರೋಯಿಂಗ್ ಕಾಸ್ಟ್ ಅಂತಲೇ ನಾವು ತೊಗೋಬೇಕಾಗತ್ತೆ. ಸರ್ವಿಸ್ ಚಾರ್ಜು ಮತ್ತು ಕನ್ಸಲ್ಟೆನ್ಸಿ ಚಾರ್ಜಸ್ಸು ಟುಗೆದರ್ 5% ಆಫ್ ದ ಲೋನ್. ಸೊ ಲೋನ್ ಎಷ್ಟು ತೊಗೊಂಡಿದ್ದಾರೆ 2 crores, 2 crores ಮೇಲೆ 5% ಇವರಿಗೆ ಚಾರ್ಜಸ್ ಆಗಿದೆ, ಅದನ್ನು ಕೂಡ ಬಾರೋಯಿಂಗ್ ಕಾಸ್ಟಲ್ಲೇ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಡಿಬೆಂಚರ್ಸ್ ರೀಪೇಯಬಲ್ ಅಟ್ 5% ಪ್ರೀಮಿಯಮ್. ಇಲ್ಲಿ ಮೊದಲು ನೋಡಿ 6 crores ಡಿಬೆಂಚರ್ಸ್ ತೊಗೊಂಡಿದ್ದಾರಲ್ಲ, ಅದನ್ನು ರೀಪೇ ಮಾಡಬೇಕಾದ್ರೆ 5% ಪ್ರೀಮಿಯಮ್ ಜೊತೆಗೆ ರೀಪೇ ಮಾಡಬೇಕು. ಸೊ ಇಲ್ಲಿ ಯಾವುದೋ ಒಂದು ಕಂಪನಿಯ ಡಿಸ್ಟಿಲರಿ ಯೂನಿಟ್ಗೆ ಒಂದು ಕ್ವಾಲಿಫೈಯಿಂಗ್ ಅಸೆಟ್ಗೋಸ್ಕರ ತಗೊಂಡಿರುವಂತಹ ಲೋನು, ಅದರ ಡೀಟೇಲ್ಸು, ರೇಟ್ ಆಫ್ ಇಂಟ್ರೆಸ್ಟು, ಎಕ್ಸ್ಪೆಂಡಿಚರ್ಸು ಎಲ್ಲ ಕೊಟ್ಟಿದ್ದಾರೆ. ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಬಾರೋಯಿಂಗ್ ಕಾಸ್ಟ್. ಇಟ್ಸ್ ಅ ವೆರಿ ಸಿಂಪಲ್ ಪ್ರಾಬ್ಲಮ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ವಿಲ್ ಗೋ ಟು ದಿ ಸೊಲ್ಯೂಷನ್ ಪಾರ್ಟ್ ನೌ. ಸಿ ದಿಸ್ ಇಸ್ ದ ಸೊಲ್ಯೂಷನ್ ಪಾರ್ಟ್. ಮೊದಲನೇದಾಗಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು ತಗೊಂಡಿರೋ ಅಮೌಂಟ್ ಎಷ್ಟು 6 crores. ಆ 6 crores ಮೇಲೆ 10% ಇಂಟ್ರೆಸ್ಟ್. 6 crores ಮೇಲೆ 10% ಇಂಟ್ರೆಸ್ಟು. ಸೊ 6 crores ಇಂಟು 10/100 ಯು ಶುಡ್ ಗೆಟ್ ಅಮೌಂಟ್ 60 lakhs. ಸೊ ಮೊದಲನೇ ಇಂಟ್ರೆಸ್ಟು ನಿಮಗೆ 6 crores ಅರೇಂಜ್ಡ್ ಬೈ 10% ಡಿವೆಂಚರ್ಸ್ ಪೇಯಬಲ್ ಆಫ್ಟರ್ 8 years ಅಂತಿದೆಯಲ್ಲ, ಇದ್ರ ಮೇಲೆ 6 crores ಇಂಟು 10/100 ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ರೆ ಸೊ ನೋಡಿ ಬಂತು ಎಷ್ಟು 60 lakhs. ಎರಡನೇದು ಇಂಟ್ರೆಸ್ಟ್ ಆನ್ ಇಫ್ಕಿ ಲೋನ್, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಲೋನು. ಆ ಬ್ಯಾಂಕಿಂದ ನಾವು 2 crores ತೊಗೊಂಡಿದ್ದೀವಿ, ರೇಟ್ ಆಫ್ ಇಂಟ್ರೆಸ್ಟ್ ಬಂದು 9%. ಸೊ ಕ್ಯಾಲ್ಕುಲೇಟ್ 2 crores ಇಂಟು 9/100 ಯು ಶುಡ್ ಗೆಟ್ 18 lakhs. ಎರಡನೇದು. ಮೂರನೇ ಲೋನ್ ಇದೆಯಲ್ಲ ಇನ್ನೊಂದು, ಬ್ಯಾಂಕ್ ಓವರ್ ಡ್ರಾಫ್ಟ್ ಟೇಕನ್ ಫ್ರಮ್ ಕೆನರಾ ಬ್ಯಾಂಕ್. ಸೊ ಕೆನರಾ ಬ್ಯಾಂಕಿಂದ ತೊಗೊಂಡಿರುವಂತಹ ಬ್ಯಾಂಕ್ ಲೋನ್ ನೋಡಿ 2 crores. 2 crores ಮೇಲೆ 13% ಇಂಟ್ರೆಸ್ಟ್ ಚಾರ್ಜ್ ಆಗಿದ್ರೆ 2 crores ಇಂಟು 13% ಯು ಆರ್ ಗೆಟಿಂಗ್ 26 lakhs. ಸೊ ಟೋಟಲ್ ಇವ್ರು ತೊಗೊಂಡಿರೋದು ಮೂರೇ ಲೋನು. ಒಂದು 6 crores ಡಿಬೆಂಚರ್ಸು, ಇನ್ನೊಂದು 2 crores ಇಫ್ಕಿ ಲೋನು, ಇನ್ನೊಂದು 2 crores ಕೆನರಾ ಬ್ಯಾಂಕಲ್ಲಿ ಓವರ್ ಡ್ರಾಫ್ಟ್. ಸೊ ಮೂರಕ್ಕೂ ಕೂಡ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಇಶ್ಯೂ ಕಾಸ್ಟ್ ಆಫ್ ಡಿಬೆಂಚರ್ಸ್. ಇಲ್ಲಿ ನೋಡಿ ಕ್ವಶನಲ್ಲಿ ನಾನು ನಿಮ್ಗೆ ತೋರಿಸಿದೆ. ಇಶ್ಯೂ ಕಾಸ್ಟ್ ಆಫ್ ಡಿಬೆಂಚರ್ಸ್ 20 lakhs. ಡಿಬೆಂಚರ್ಸನ್ನು ಇಶ್ಯೂ ಮಾಡೋದಕ್ಕೆ 20 lakhs ಆಗಿದೆ. ಇದನ್ನು ನಾವು ಬಾರೋಯಿಂಗ್ ಕಾಸ್ಟ್ಗೆ ತಗೋಬೇಕು. ಬಟ್ ತಗೋಬೇಕಾದರೆ 20 lakhs ಫುಲ್ಲು ತಗೋಬೇಕಾ ಅಂದರೆ ನೋ. ದೆನ್ ಹೌ? 20 lakhs ಡಿವೈಡೆಡ್ ಬೈ ದ ಲೈಫ್ ಆಫ್ ದ ಲೋನ್. ಲೋನಿನ ಲೈಫ್ ಎಷ್ಟಿರುತ್ತೋ ಆ ಲೈಫಿಂದ ಡಿವೈಡ್ ಮಾಡಿಕೊಂಡು ಒಂದೊಂದು ವರ್ಷಕ್ಕೆ ಅಷ್ಟು ಅಂತ ನಾವು ಅಮಾರ್ಟೈಸ್ ಮಾಡ್ಕೋಬೇಕು. ಸೊ ಇನ್ ದಿಸ್ ಕೇಸ್ ಡಿಬೆಂಚರ್ಸ್ ಈಸ್ ಇಶ್ಯೂಡ್ ಫಾರ್ 8 years. ಸೊ ದಿ ಅಮೌಂಟ್ ಆಫ್ ಕಾಸ್ಟ್ ಈಸ್ 20 lakhs. 20 lakhs ಡಿವೈಡೆಡ್ ಬೈ 8 ಅಷ್ಟು ಮಾತ್ರ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕಾಗತ್ತೆ. ನೋಡಿ, ಇಶ್ಯೂ ಕಾಸ್ಟ್ ಆಫ್ ಡಿಬೆಂಚರ್ಸು 20 lakhs ಡಿವೈಡೆಡ್ ಬೈ 8 2,50,000. ಸೊ ನಾವು ಎಂಟೈರ್ 20 lakhsನ್ನು ತಗೊಳ್ತಾ ಇಲ್ಲ, ಅದನ್ನು ಅಮಾರ್ಟೈಸ್ ಮಾಡಿ ಲೋನಿನ ಲೈಫ್ ಎಷ್ಟಿದೆಯೋ ಆ ಲೈಫಿನ ಉದ್ದಕ್ಕೂ ಬರೋ ಥರ ಅದನ್ನು ಡಿವೈಡ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಮಾತ್ರ ಫುಲ್ಲಾಗಿ ಹಾಕ್ಕೊಳ್ತೀವಿ. ನೋಡಿ 6 crores ಇಂಟ್ರೆಸ್ಟು ಡಿಬೆಂಚರ್ಸ್ ಮೇಲೆ 6 crores ಇಂಟು 10/100. ಸೊ ಫುಲ್ ಅಮೌಂಟ್ ತೊಗೊಂಡ್ಬಿಡ್ತಾ ಇದ್ದೀವಿ. ಬಟ್ ಇಶ್ಯೂ ಕಾಸ್ಟು, ಸರ್ವಿಸ್ ಚಾರ್ಜು, ಪ್ರೀಮಿಯಮ್ಮು ಇತ್ಯಾದಿಗಳನ್ನು ಮಾತ್ರ ಲೈಫ್ ಆಫ್ ದ ಲೋನಿಗೆ ಡಿವೈಡ್ ಮಾಡಿನೇ ತಗೋಬೇಕಾಗತ್ತೆ. ರೈಟ್, ಈಗ ಇಶ್ಯೂ ಕಾಸ್ಟ್ ಆಫ್ ಡಿಬೆಂಚರ್ಸ್ ಮಾಡ್ಕೊಂಡಿದ್ದಾಯ್ತಲ್ಲ. ನೆಕ್ಸ್ಟು ಸರ್ವಿಸ್ ಚಾರ್ಜ್ ಆ್ಯಂಡ್ ಕನ್ಸಲ್ಟೆನ್ಸಿ ಫೀ ಫಾರ್ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇಫ್ಕಿ ಲೋನ್ ಮೇಲೆ ಸರ್ವಿಸ್ ಚಾರ್ಜಸ್ಸು ಮತ್ತು ಕನ್ಸಲ್ಟೇಷನ್ ಚಾರ್ಜಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಂತ ಕ್ವಶನಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಸರ್ವಿಸ್ ಚಾರ್ಜ್ ಆ್ಯಂಡ್ ಕನ್ಸಲ್ಟೆನ್ಸಿ ಚಾರ್ಜಸ್ 5% ಆಫ್ ಲೋನು. ಇಫ್ಕಿ ಲೋನ್ ಎಷ್ಟಪ್ಪ? ಇಫ್ಕಿ ಲೋನ್ ಬಂದ್ಬಿಟ್ಟು 2 crores. ಸೊ 2 crores-ಅಲ್ಲಿ 5% ಅಂದರೆ ದಟ್ ಕಮ್ಸ್ ಟು 10 lakhs. ಬಟ್ 10 lakhs-ಅನ್ನು ಫುಲ್ಲು ತಗೊಳ್ಳೋ ಹಾಗಿಲ್ಲ. ವಾಟ್ ಈಸ್ ದ ಲೈಫ್ ಆಫ್ ದ ಲೋನ್? ಅಗೈನ್ ಸಿ ದ ಕ್ವಶನ್. ಲೈಫ್ ಆಫ್ ದ ಲೋನ್ ಈಸ್ 8 years. ಇಫ್ಕಿಯಲ್ಲಿ ತೊಗೊಂಡಿರುವಂತಹ 2 crores ಲೋನಿಗೆ ಎಷ್ಟು ಟೈಮು? 8 years. ಸೊ ಆ ಒಂದು ಕನ್ಸಲ್ಟೆನ್ಸಿ ಫೀಸನ್ನು ಕೂಡ ನಾವು 2 crores ಇಂಟು 5% ದಟ್ ಈಸ್ 10 lakhs ಡಿವೈಡೆಡ್ ಬೈ 8 1,25,000 ಬರುತ್ತೆ. ಅದನ್ನು ನಾವು ತಗೋಬೇಕಾಗತ್ತೆ. ದೆನ್ ಪ್ರೀಮಿಯಮ್ ಆನ್ ಡಿಬೆಂಚರ್ಸ್. ಡಿಬೆಂಚರ್ಸನ್ನು ಪ್ರೀಮಿಯಮ್ ಜೊತೆಗೆ ರೀಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ವಲ್ಲ. ಸೊ ಪ್ರೀಮಿಯಮ್ ಆನ್ ಡಿಬೆಂಚರ್ಸು 6 crores ಇಂಟು 5/100 ದಟ್ ಕಮ್ಸ್ ಟು 30 lakhs. ಇದನ್ನು ಫುಲ್ ಅಮೌಂಟು ನಾವು ತಗೊಳ್ಳೋ ಹಾಗಿಲ್ಲ.
you have to divide it to the life of the loan. The life of the loan is 8 years ಆಗಿರೋದ್ರಿಂದ 30 lakhs divided by 8, 3,75,000. ದೆನ್ ಇದಿಷ್ಟು ಆಗಿದೆಯಲ್ಲ, ಈಗ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಆ್ಯನ್ಯುವಲ್ ಬಾರೋಯಿಂಗ್ ಕಾಸ್ಟ್ ಬಂದ್ಬಿಟ್ಟು 1,11,50,000. 1,11,50,000. ಇನ್ನೊಂದು ಸಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ಒಂದು ಕಂಪನಿ 3 ಲೋನನ್ನು ತಗೊಂಡಿದೆ. ಒಂದು ಡಿಬೆಂಚರ್ಸು 6 crores, 6 ಕೋಟಿ ರೂಪಾಯಿಗಳಷ್ಟು ಡಿಬೆಂಚರ್ಸ್ ತೊಗೊಂಡಿದೆ. ಅದ್ರ ಮೇಲೆ 10% ಬಡ್ಡಿ. ಸೊ 6 crores ಇಂಟು 10% ಹಾಕ್ಕೊಂಬಿಟ್ಟಿದ್ದೀವಿ, 60 lakhs. ಎರಡನೇದು ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಒಂದು 2 ಕೋಟಿ ರೂಪಾಯಿಗಳಷ್ಟು ಲೋನ್ ತೊಗೊಂಡಿದ್ದಾರೆ. ಅದರ ಮೇಲೆ ಇಂಟ್ರೆಸ್ಟು 9%. ಸೊ 2 crores ಇಂಟು 9/100, 18 lakhs, ಅದನ್ನು ಇಂಟ್ರೆಸ್ಟ್ ತೊಗೊಂಡಿದ್ದೀವಿ. ಮೂರನೇದು ಕೆನರಾ ಬ್ಯಾಂಕಲ್ಲಿ ಒಂದು ಬ್ಯಾಂಕ್ ಓವರ್ ಡ್ರಾಫ್ಟ್ ತೊಗೊಂಡಿದ್ದಾರೆ 2 crores rupeesಗೆ. ಅದರ ಮೇಲೆ 13% ಇಂಟ್ರೆಸ್ಟು. ಸೊ ಕ್ಯಾಲ್ಕುಲೇಟ್ ಮಾಡಿ, 2 crores ಇಂಟು 13/100, 26 lakhs ಆಯಿತು. ಈ ಮೂರು ಕೂಡ ಇಂಟ್ರೆಸ್ಟ್ಗಳು ಆ್ಯಸ್ ಇಟ್ ಈಸ್ ಫುಲ್ಲಾಗಿ ಕ್ಯಾಲ್ಕುಲೇಟ್ ಮಾಡಿ ಹಾಕ್ಕೊಂಬಿಟ್ಟಿದ್ದೀವಿ. ಈಗ ನೆಕ್ಸ್ಟು ಕೆಲವು ಅಡಿಷ್ನಲ್ ಚಾರ್ಜಸ್ ಇರುತ್ತೆ. ಡಿಸ್ಕೌಂಟು, ಪ್ರೀಮಿಯಮ್ಮು, ಸರ್ವಿಸ್ ಚಾರ್ಜು, ಕನ್ಸಲ್ಟೆನ್ಸಿ ಫೀಸು, ಕಾಸ್ಟ್ ಆಫ್ ಇಶ್ಯೂ, ಲೀಗಲ್ ಎಕ್ಸ್ಪೆನ್ಸಸ್ಸು, ಕಮಿಷನು ಇತ್ಯಾದಿಗಳನ್ನು ಕೊಟ್ಟಾಗ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಲೈಫ್ ಆಫ್ ದ ಲೋನ್ ಮಾಡಿಕೊಂಡು ಮಾಡಬೇಕು. ಲೈಕ್ ಇನ್ ದ ಕೇಸ್ ಆಫ್ ಡಿಬೆಂಚರ್ಸ್, ಇಫ್ ಯು ಸಿ, ಕಾಸ್ಟ್ ಆಫ್ ಇಶ್ಯೂಯಿಂಗ್ ಡಿಬೆಂಚರ್ಸ್ ಅಂತ ಹೇಳಿ 20 lakhs ಕೊಟ್ಟಿದ್ದಾರೆ. ದಟ್ ಶುಡ್ ನಾಟ್ ಬಿ ಟೇಕನ್ ಡೈರೆಕ್ಟ್ಲಿ. ಅದನ್ನು ಎಂಟೈರ್ ಲೈಫ್ ಆಫ್ ದ ಲೋನ್ಗೆ ಡಿವೈಡ್ ಮಾಡಿ ಹಾಕ್ಕೋಬೇಕು. 20 lakhs ಡಿವೈಡೆಡ್ ಬೈ ಲೈಫ್ ಆಫ್ ದ ಲೋನ್ ಈಸ್ 8 years. ದೇರ್ಫೋರ್ ಡಿವೈಡ್ ಮಾಡಿದ್ರೆ ನಿಮಗೆ 2,50,000. ದೆನ್ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ತೊಗೊಂಡಿರುವಂತಹ 2 ಕೋಟಿ ಲೋನಿನ ಮೇಲೆ ಸರ್ವಿಸ್ ಚಾರ್ಜು ಮತ್ತು ಕನ್ಸಲ್ಟೆನ್ಸಿ ಫೀಸ್ ಇದೆ 5%. ಸೊ 2 crores ಇಂಟು 5/100, 10 lakhs. ಬಟ್ 10 lakhsನ್ನು ಫುಲ್ಲು ತೊಗೋಬಾರ್ದು, ಮತ್ತು ಆ ಲೈಫ್ ಆಫ್ ದ ಲೋನ್ಗೆ ಡಿವೈಡ್ ಮಾಡಿ ಹಾಕಬೇಕು. ಡಿವೈಡೆಡ್ ಬೈ 8, 1,25,000. ದೆನ್ 6 crores ಡಿಬೆಂಚರ್ಸ್ ತೊಗೊಂಡಿದ್ವಲ್ಲ, ಅದನ್ನು ರೀಪೇಮೆಂಟ್ ಮಾಡಬೇಕು. ರೀಪೇಮೆಂಟ್ ಮಾಡುವಾಗ ಪ್ರೀಮಿಯಮ್ ಜೊತೆಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಎಷ್ಟು ಪ್ರೀಮಿಯಮ್ ಅಂದರೆ 5%. 6 crores ಇಂಟು 5/100, ಯು ವಿಲ್ ಗೆಟ್ 30 lakhs. ಬಟ್ ಅಗೇನ್ ದಟ್ 30 lakhs ಶುಡ್ ನಾಟ್ ಬಿ ಟೇಕನ್ ಡೈರೆಕ್ಟ್ಲಿ. That should be amortized or spread or divided throughout its life. That is 30 lakhs by 8. So you are getting 3,75,000. So total borrowing cost in this case is 1,11,50,000. I hope you understood. I'll come with another problem in another video.